ಸರ್ಕಾರ ನಿಗದಿಪಡಿಸಿದ ದರಕ್ಕೆ ಗೊಬ್ಬರ ನೀಡಿ ಮತ್ತು ಗೊಬ್ಬರಕ್ಕೆ ಯಾವ ವಸ್ತುವನ್ನು ಲಿಂಕ್ ಮಾಡಬೇಡಿ ಎಂದು ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಯತ್ನಿಸಿದರು. ಪಟ್ಟಣ ಪಂಚಾಯಿತಿ ಸದಸ್ಯ ಮಲ್ಲಿಕಾರ್ಜುನ ಕಿರೇಸೂರ ಹಾಗೂ ಯುವ ಮುಖಂಡ ಶೇಖಣ್ಣ ಬಾಳಿಕಾಯಿ ಅವರು ಮಾತನಾಡಿ, ಗೊಬ್ಬರಕ್ಕೆ ಹೆಚ್ಚು ಹಣ ಪಡೆದರೆ ಉಗ್ರ ಹೋರಾಟ ಮಾಡ್ತೇವೆ, ಗೊಬ್ಬರಕ್ಕೆ ಲಿಂಕ್ ಬಳಸಬಾರದು. ಈ ಸಮಸ್ಯೆಗಳನ್ನು ಕೃಷಿ ಸಹಾಯಕ ನಿರ್ದೇಶಕರಾದ ಭಾರತಿ ಮೆಣಸಿನಕಾಯಿ ಅವರು ಖುದ್ದು ಪರಿಶೀಲಿಸಿ ರೈತರ ಸಮಸ್ಯೆ ದೂರಗೊಳಿಸಬೇಕೆಂದು ಆಗ್ರಹಿಸಿದರು. ಬ್ಯೂರೋ ರಿಪೋರ್ಟ್, ಪ್ರಜಾನಾಯಕ್ ಟಿವಿ, ಕನ್ನಡ ನ್ಯೂಸ್, ಕುಂದಗೋಳ. ನಮ್ಮ ಈಗ ರೈತರಿಗೆ ಎಷ್ಟು ಬೇಕು ಏನು ನಿಮ್ಗೆ ಅದ್ರದ್ದು ಮಾಹಿತಿ ತೊಗೊಂಡು ತಂದಿರ್ಬೇಕಲ್ಲ ಗೊಬ್ಬರ ನೀವು ಒಂದು ಎಕರೆಗೆ ಹೆಕ್ಟ್ರಿಗೆ 2 ಪ್ಯಾಕೆಟ್ 2 ಎಕರೆಗೆ 2 ಪ್ಯಾಕೆಟ್ ನೀವೆಲ್ಲ ಸರ್ವೆ ಮಾಡ್ಬಿಟ್ಟು ಅದ್ರ ಮ್ಯಾಗ ಯಾರಿಗಾರು ರೈತರಿಗೆ ಶಾರ್ಟೇಜ್ ಆದ್ರೆ ನಾವು ಅದೇ ರೀತಿನೇ ಕೊಡ್ತೇವೆ. ಗೌರ್ಮೆಂಟ್ ತಿಳಿಸೋದಲ್ಲ, ಅಧಿಕಾರಿಗಳು ನೀವು ಒಂದೇ ನೀವು ಮಾಡ್ರಿ. ನಮ್ಮ ಎಷ್ಟು ಹೆಕ್ಟರ್ ಐತೆ ಅಷ್ಟೇ ನಮ್ಮ ರೈತರಿಗೆ ಕೊಡ್ರಿ, ಇಲ್ಲ ನಾವು ಧರಣಿನೇ ಕೊಂದಿರ್ತೀವಿ. ಇದನ್ನೊಂದು ಮೊದಲೇ ಸ್ಪಷ್ಟ ಹೇಳ್ತೇವೆ ನೋಡಿ. ನಮ್ಮ ಕೊಡ್ಸಕ್ಕೆ ಬರ್ರಿ ಬ್ರದರ್ ಬರ್ರಿ. ಪ್ರೈವೇಟ್ ಅಂಗಡಿಯವ್ರ ಕಡೆನೂ ಅದ್ರ ಟಕ್ಸ್ ಆಗ್ಬೇಕು ಅಂತೇಳಿ ಪ್ರೈವೇಟ್ ಅಂಗಡಿ ಎಲ್ಲೆಲ್ಲಿ ಗುದಾಮ್ ಅದಾವೆ ಎಲ್ಲ ಕೊಡ್ತದಾವು. ಎಲ್ಲ ರೈತರಲ್ಲಿ ಒಂದು ವಿನಂತಿ, ನಮ್ಮ ಕುಂದಗೋಳ ಪಟ್ಟಣದೊಳಗೆ ಯೂರಿಯಾ ಗೊಬ್ಬರದ್ದು ಸಾಕಷ್ಟು ಪ್ರಮಾಣ ಕೊರತೆ ಇದ್ದುದರಿಂದ ಇವತ್ತಿನ ದಿನ ನಮ್ಮ ಕುಂದಗೋಳ ಏನು ಸೊಸೈಟಿಯಲ್ಲಿ ಗೊಬ್ಬರ ವಿತರಣೆ ಮಾಡೋಕ್ಕೆ ಸರ್ಕಾರದ ಆದೇಶ ಮಾಡಿದ್ದಾರೆ. 266 ರೂಪಾಯಿ ಸರ್ಕಾರದ ಆದೇಶ ಇತ್ತು. 300 ರೂಪಾಯಿ ಚೀಲ ಗೊಬ್ಬರ ಮಾರಾಕತ್ತಾರೆ. ನಾವು ಅದನ್ನು ಎಲ್ಲ ರೈತರು ಸೇರಿ ಇವತ್ತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿ ಭಾರತಿ ಮೆಣಸಿನಕಾಯಿ ಅನ್ನೋರಿಗೆ ತಿಳಿಸಿದ್ವಿ. ನಾನು ಒಂದು ವಿನಂತಿ ಮಾಡ್ಕೊತೀನಿ, ಸರ್ಕಾರದ ಆದೇಶ 266 ರೂಪಾಯಿ ಇದೆ, 266 ರೂಪಾಯಿನೇ ತೊಗೋಬೇಕು. ತೊಗೊಳ್ಳದೆ ಹೋದ್ರೆ ನಾವು ಧರಣಿ, ಪ್ರತಿಭಟನೆ ಮತ್ತು ಎಲ್ಲ ಇಲಾಖೆನ ಚಾವಿ ಹಾಕಿ ಬಂದ್ ಮಾಡಿ ಹೋರಾಟ ಮಾಡಬೇಕಾಗ್ತೈತಿ. ಪ್ರೈವೇಟ್ ಅಂಗಡಿನೂ ಸಹಿತ ನಮ್ಮ ಕುಂದಗೋಳ ಪಟ್ಟಣ ಆಯಿತು ಮತ್ತು ನಮ್ಮ ಮತಕ್ಷೇತ್ರದಲ್ಲಿ ಬರುವಂಥ ಎಲ್ಲ ರೈತರಿಗೂ ಅನುಕೂಲ ಆಗುವಂಥದ್ದು ಏನೈತಲ್ಲ, ಸರ್ಕಾರದ ರೇಟ್ ಏನಿದೆ 266 ರೂಪಾಯಿಗೆ ಒಂದೇ ರೇಟ್ಗೆ ಮಾರಾಟ ಮಾಡು ಹಚ್ಚುವಂಥದ್ದು ಇಲಾಖೆ ಅಧಿಕಾರಿಗಳ ಗಮನ ಹರಿಸ್ಬೇಕು. ಹರಿಸದೆ ಹೋದ್ರೆ ಇಲಾಖೆ ಅಧಿಕಾರಿಗಳ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಎಲ್ಲ ಯಾರ್ಯಾರು ಗುದಾಮ್ನಾಗ ಎಷ್ಟು ಗೊಬ್ಬರ ಐತಿ ಮೇಡಮ್ ಅವ್ರು ಬಂದು ನಿಂತು ಸತ್ವಾಗಿ ಕೊಡಿಸ್ಬೇಕು ರೈತರಿಗೆ. ಕೃಷಿ ಮೇಡಮ್